ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಚಾನಲ್. ನಾನು ಹರ್ಷಿತಾ. ನಾನಿವತ್ತು ಅಮ್ಮನ ಮನೆಗೆ ಬಂದಿದ್ದೆ. ಅಮ್ಮನ ಮನೆಯಲ್ಲಿ ಅಮ್ಮ ಇವತ್ತು ಫಿಶ್ ಮತ್ತು ಪ್ರಾನ್ ಮಾಡ್ತಿದ್ದಾರೆ ಊಟಕ್ಕೆ ಸ್ಪೆಷಲ್ ಅಂತ ಹೇಳಿ. ಬನ್ನಿ ತೋರಿಸ್ತೀನಿ. ಪ್ರಾನ್ ಆಗಲಿ ಅಮ್ಮ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತು ಅದಕ್ಕೆ ಬೇಕಾದಂಥ ಐಟಮ್ಸು ಆನಿಯನ್ನು ಅಂದರೆ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು ಮತ್ತು ಗ್ರೀನ್ ಚಿಲ್ಲಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಇದೆ. ಈಗ ಅಮ್ಮ ಮಾಡ್ತಾರೆ. ಬಾಣಲಿಗೆ ಕಾಯಕ್ಕಿಟ್ಟು ಎಣ್ಣೆ ಕೂಡ ಬಿಟ್ಟಿದ್ದಾರೆ. ಈಗ ಅಮ್ಮ ಅಡುಗೆ ಮಾಡ್ತಾರೆ, ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಯಾವಾಗಲೂ ನಾವು ಚಳಿಗಾಲದಲ್ಲಿ ಏನು ಗೊತ್ತಾ, ಸ್ವಲ್ಪ ಹೀಟಾಗಿರುವಂಥ ಐಟಮ್ಸ್ನ ತಿನ್ನಬೇಕು ಅಂತ ಹೇಳಿ. ಪಾಪುಗೂ ಸ್ವಲ್ಪ ಕೆಮ್ಮಿತ್ತು. ಅಮ್ಮ ನೀನು ಫೀಡ್ ಮಾಡಿಸೋದ್ರಿಂದ ಸ್ವಲ್ಪ ಹೀಟಲ್ಲಿರೋ ಐಟಮ್ಸ್ನ ಊಟ ಮಾಡೋದ್ರಿಂದ ಮಗುಗೆ ಬೇಗ ಕೆಮ್ಮು ಹೋಗುತ್ತೆ ಅಂತ ಹೇಳಿ ಇವತ್ತು ಪ್ರಾನ್ನ ಮಾಡ್ತಿದ್ದಾರೆ. ಸ್ಪೆಷಾಲಿಟಿ ಏನು ಅಂತ ಕೂಡ ನಿಮಗೆ ತಿಳಿಸ್ಕೊಳ್ತೀನಿ. ಪ್ರಾನಲ್ಲಿ ನಾವು ನೋಡ್ತಿರ್ಬೋದು, ನಾವು ಅಂಗಡಿಗೆ ಹೋಗಿ ತೊಗೊಂಡು ಬರ್ತೀವಿ ಪ್ರಾನ್ನ. ಅದನ್ನು ನೀಟಾಗಿ ಕ್ಲೀನ್ ಮಾಡಬೇಕು. ಅಂಗಡಿಲೇ ಕ್ಲೀನ್ ಮಾಡಿಕೊಡ್ತಾರೆ, ಬಟ್ ಮನೆಗೆ ಬಂದಮೇಲೂ ನೀಟಾಗಿ ಅದನ್ನು ಕ್ಲೀನ್ ಮಾಡಿದಾಗ ನಾವು ನಮ್ಮ ಮನೆಯಲ್ಲಿ ಇವತ್ತು ಆಲ್ಮೋಸ್ಟ್ 1 kg ಅಷ್ಟು ತಂದಿದ್ರು. ಬಟ್ ಅದನ್ನೆಲ್ಲ ಕ್ಲೀನ್ ಮಾಡಿದಾಗ ಸಿಕ್ಕಿದ್ದು ಇಷ್ಟು ಈ ರೀತಿ ಸಿಗುತ್ತೆ. ಇದನ್ನ ಇವಾಗ ಅಮ್ಮ ಒಗ್ಗರಣೆ ಹಾಕ್ತಾ ಇದ್ದಾರೆ. ಕಾದ ಎಣ್ಣೆಗೆ ಹಸಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದಾರೆ, 4 ರಿಂದ 5. ಅಡುಗೆ ಮನೆ ಎಲ್ಲ ಮೆಸ್ಸಿ ಇದೆ ಅನ್ಕೋಬಿಡಿ. ತುಂಬ ಅಮ್ಮ ಕ್ಲೀನು, ತುಂಬ ಯಾವಾಗಲೂ ನೀಟಾಗಿ ಇಟ್ಕೊಂಡಿರ್ತಾರೆ. ಅಡುಗೆ ಬೆಳಿಗ್ಗೆ ನಾಷ್ಟ ಆಗಿತ್ತು, ಪಲಾವು ವೆಜಿಟೇಬಲ್ಲು. ಅದಾದಮೇಲೆ ಇವಾಗ ಸಾಂಬಾರು ಮತ್ತು ರಸಮು ಹಾಗೆ ರೈಸು ಎಲ್ಲವೂ ಕೂಡ ರೆಡಿ ಇದೆ. ಇವಾಗ ಆನಿಯನ್ನ ಹಾಕ್ತಿದ್ದಾರೆ. ಈಗ ಅಮ್ಮ ಆನಿಯನ್ನ ನೀಟಾಗಿ ಫ್ರೈ ಮಾಡ್ಕೋತಾರೆ. ಅಷ್ಟರಲ್ಲಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳ್ತೀನಿ. ಇದು ಪ್ರಾನ್ ಅಂದರೆ ಸಿಗಡಿ, ಇದ್ರ ಪೌಷ್ಟಿಕಾಂಶ ತುಂಬಾ ಮುಖ್ಯ. ಇವಾಗ ಚೆನ್ನಾಗಿ ಫ್ರೈ ಆಗಿರುವ ಆನಿಯನ್ ಈ ಫ್ರೈಗೆ ಪ್ರಾನ್ನ ಆ್ಯಡ್ ಮಾಡ್ತಿದ್ದಾರೆ ಅಮ್ಮ. ಈ ಪ್ರಾನ್ ಅನ್ನೋದು ಪೌಷ್ಟಿಕಾಂಶಗಳನ್ನ ಒಂದು ಬುತ್ತಿ ಅಂತಲೇ ಹೇಳ್ಬೋದು. B12, B6, A, E, D ಇರುತ್ತೆ. ಹಾಗೆಯೇ ಮೂಳೆಗೆ ಬಲ ತುಂಬುತ್ತೆ, ಹೃದಯಕ್ಕೆ ತುಂಬಾ ಒಳ್ಳೆಯದು. ಯಾಕೆಂದರೆ ಕ್ಯಾಲ್ಶಿಯಂ ಮತ್ತು ರಂಜಕಾಂಶ ಇರೋದ್ರಿಂದ ನಮ್ಮ ಮೂಳೆಗಳಿಗೂ ಕೂಡ ಶಕ್ತಿ ತುಂಬುತ್ತೆ. ಹಾಗೆಯೇ ಇವಾಗ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀವಿ. ಮತ್ತು ಇದು ಹೃದಯಕ್ಕೂ ಕೂಡ ತುಂಬಾ ಒಳ್ಳೆಯದು ವೀಕ್ಷಕರೇ. ಪ್ರಾನ್ನಲ್ಲಿ ಒಮೆಗಾ 3 ಕಂಟೆಂಟ್ ಇರೋದ್ರಿಂದ ನಮ್ಮ ದೇಹದಲ್ಲಿ ಇದ್ದಂಥ ಕೊಬ್ಬಿನ ಆಮ್ಲಗಳನ್ನ ಅದು ತೆಗೆದು ಆಚೆ ಹಾಕಿ ಆಕ್ಸಿಜನ್ ಪೂರೈಕೆನ ಹೃದಯಕ್ಕೆ ಹೆಚ್ಚಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು ಪೆಪ್ಪರು ಮತ್ತು ಅಚ್ಕಾರದ ಪುಡಿ. ಪೆಪ್ಪರ್ ಬಂದು 1 ಸ್ಪೂನ್ ಅಷ್ಟು, ಅಚ್ಕಾರದ ಪುಡಿ ಬಂದು 1.5 ಸ್ಪೂನ್ ಅಷ್ಟಿದೆ. ಇದನ್ನು ಕೂಡ ನಾವಿಲ್ಲಿ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀವಿ. ಜಸ್ಟ್ ಫಾಸ್ಟಾಗಿ ಮಾಡ್ಕೋಬೋದು, ಕ್ವಿಕ್ಕಾಗಿ ಮಾಡ್ಕೋಬೋದು. ನಿಜವಾಗ್ಲೂ ತಿನ್ನೋದಕ್ಕೆ ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ಜಸ್ಟ್ ರೈಸ್ ಜೊತೆ ಬೇಕಾದರೂ ಹಾಗೆ ಅನ್ನನ ಮಿದ್ಕೊಂಡು ತಿನ್ಬೋದು, ಮತ್ತು ಡ್ರೈ ಆಗು ತಿನ್ಬೋದು. ನಮ್ಮನೇಲಿ ಆಲ್ರೆಡಿ ಫಿಶ್ ಸಾಂಬಾರು ರೆಡಿ ಇರೋದ್ರಿಂದ ಜಸ್ಟ್ ಸೈಡ್ ಡಿಶ್ಗೆ ಅಂತ ಹೇಳಿ ಮಾಡ್ಕೋತಾ ಇದ್ದೀವಿ. ಹೆವಿ ಮಸಾಲೆ ಕೂಡ ಇಷ್ಟ ಆಗೋದಿಲ್ಲ ಮನೆಯಲ್ಲಿ. ಕೆಲವ್ರ ಮನೆಯಲ್ಲಿ ಮಸಾಲೆ ಯಾವಾಗಲೂ ಮಸಾಲೆ ತಿಂದರೆ ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಅಂಥವರು ಇದನ್ನು ಒಂದ್ಸಲ ಫ್ರೈ ಮಾಡಿ, ಯಾಕೆಂದರೆ ಫ್ರೈಡ್ ಕೂಡ ಆಗಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಣ್ಣೆ ಜಾಸ್ತಿ ಬಿಟ್ಟು ಫ್ರೈ ಮಾಡಿ ತಿನ್ನೋದು. ಹಾಗೆಯೇ ಮಸಾಲೆ ಕೂಡ ಒಳ್ಳೆಯದಲ್ಲ, ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ ಮತ್ತು ಅಸಿಡಿಟಿ ಅಂತ ಹೇಳ್ತಾರೆ. ಅಂಥವ್ರಿಗೆ ಇದು ಡ್ರೈ ಆಗಿ ಮಾಡೋದ್ರಿಂದ ನಿಜವಾಗ್ಲೂ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಒಳ್ಳೆ ಪದಾರ್ಥಗಳನ್ನ ಹಾಕಿ ಒಳ್ಳೆ ಅಡುಗೆಯನ್ನು ರುಚಿಯಾಗಿ ಮಾಡಿಕೊಂಡು ನಿಮ್ಮ ಆರೋಗ್ಯನ ನೀವು ಕಾಪಾಡಿ. ಹಾಗೆಯೇ ಇದು ಡಯಟ್ ಮಾಡುವಂಥವ್ರಿಗೂ ಕೂಡ ತುಂಬಾ ಒಳ್ಳೆ ಫುಡ್ ಅಂತ ಹೇಳ್ಬೋದು. ಕ್ಯಾಲೋರೀಸ್ ಜಾಸ್ತಿ ಇರೋದಿಲ್ಲ, ಕೊಬ್ಬು ಜಾಸ್ತಿ ಇರೋದಿಲ್ಲ, ಮತ್ತು ಪ್ರೋಟೀನ್ ಜಾಸ್ತಿ ಇರುತ್ತೆ ಇದರಲ್ಲಿ. ಹಾಗೆಯೇ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ, ಮತ್ತು ರಕ್ತ ಕಣಗಳ ಉತ್ಪಾದನೆ ಮಾಡೋದ್ರಲ್ಲೂ ಕೂಡ ತುಂಬ ಒಳ್ಳೆಯ ಪಾತ್ರವನ್ನು ನಿಮ್ಮ ಬಾಡಿನಲ್ಲಿ ವಹಿಸುತ್ತೆ. ಆಲ್ಮೋಸ್ಟ್ ಫಿನಿಶಿಂಗ್ ಟೈಮಿಗೆ ಬಂತು. ಗ್ರೇವಿ ಸೆಮಿ ಗ್ರೇವಿ ಥರ ಇದೆ, ಫುಲ್ ಡ್ರೈ ಆಗಿಲ್ಲ. ಬಟ್ ಅನ್ನಕ್ಕೆ ಸ್ವಲ್ಪ ಗೊಜ್ಜು ಥರ ಬರಲಿ ಅಂತ ಹೇಳ್ಕೊಂಡು ಸ್ವಲ್ಪ ತೆಳ್ಳಗಿದೆ. ನಿಮಗೆ ತೆಳ್ಳಗೆ ಬೇಡ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ಅದು ಫುಲ್ ಡ್ರೈ ಆಗಿಬಿಡುತ್ತೆ. ಇವಾಗ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಈ ಡಿಶ್ ಅಂತೂ ನಿಮ್ಮ ಹೆಲ್ತ್ಗೆ ಈ ಚಳಿಗೆ ತುಂಬಾ ಒಳ್ಳೆಯದು. ಚಕಾಚಕ್ ಅಂತ ಪಟಾಪಟ್ ಅಂತ ರೆಡಿ ಆಯಿತು ನಮ್ಮ ಒಂದು ಪ್ರಾನ್ ಡಿಶ್ಶು.
ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆಯೇ ನೋಡ್ತಾ ಇರ್ಬೋದು ನಮ್ಮ ಪ್ರಾನ್ ಡಿಶ್ ರೆಡಿ ಆಯಿತು. ಇದು ರೈಸ್ಗೆ ಅಥವಾ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಡಿಶ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುದ್ದೆ ಜೊತೆ ಮೀನು ಸಾರು, ಪ್ರಾನ್ ಫ್ರೈ ಜೊತೆ ಸಖತ್ ಊಟ ಮಜಾ ಮಾಡಿದ್ವಿ. ಎಂಜಾಯ್ ಯುವರ್ ಡೇ.